ಬಾಸ್ ಮನೆಯಲ್ಲಿ ಈ ವಾರದ ಟಾಸ್ಕ್, ಬಿಗ್ ಬಾಸ್ ಮನೆ ಹೋಗಿ ಒಂದು ಭೂತದ ಮನೆ ಅಥವಾ ದೆವ್ವದ ಮನೆ ಆಗ್ಯದ ಅನಿಸ್ತದ. ಪ್ರೋಮೋ ನೋಡಿದ್ರೆ ಒಂದು ವಾಯ್ಸ್ ಸಹ ಕೇಳ್ತಾ ಇದೆ ಭೂತದ ಮನೆಗೆ ತಕ್ಕಂತೆ. ಈ ಮನೆ ನಂದೆ, ಈ ಮನೆಯಲ್ಲಿರುವ ಎಲ್ಲ ಅಧಿಕಾರನೂ ನಂದೆ, ಈ ಮನೆ ಕಂಟ್ರೋಲ್ ಮಾಡುತ್ತಿರೋದು ನಿಮ್ಮ ಬಿಗ್ ಬಾಸ್ ಅಲ್ಲ, ಅದು ನಾನು ಅಂತೇಳಿ ಒಂದು ವಾಯ್ಸ್ ಪ್ರೋಮೋದಲ್ಲಿ ನೀವು ಸಹ ಕೇಳಿರ್ಬೋದು. ಒಂದು ಭಯ ಹುಟ್ಟಿಸುವ ಧ್ವನಿಯ ಮೂಲಕ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಲ್ಲಿ ದೆವ್ವದ ಮನೆ ಥರ ಸೆಟಪ್ ಮಾಡಲಾಗಿದೆ. ಇದೇ ಟಾಸ್ಕ್ ಇರಬಹುದು. ಈ ಬಿಗ್ ಬಾಸ್ ಮನೆಯಲ್ಲಿ 2 ತಂಡಗಳನ್ನಾಗಿ ಮಾಡಿ, ಒಂದು ತಂಡದವರು ದೆವ್ವದ ವೇಷಗಳನ್ನು ಹಾಕಿ ಅವರು ಸಹ ದೆವ್ವದಂತೆ ವರ್ತಿಸ್ತಾರೆ. ಇನ್ನೊಂದು ತಂಡ ದೆವ್ವಗಳನ್ನು ಓಡಿಸುವ ಮಂತ್ರವಾದಿಗಳು ಅಥವಾ ದೇವತೆಗಳ ರೂಪದಲ್ಲಿ ಇನ್ನೊಂದು ತಂಡ ಇರಬಹುದು. ಯಾಕಂದ್ರೆ ಕೆಲವೊಂದು ಸ್ಪರ್ಧಿಗಳು ಆಲ್ರೆಡಿ ಈ ರಾಕ್ಷಸ ಅಥವಾ ದೆವ್ವದ ಥರ ವೇಷ ಹಾಕೊಂಡಾರ. ರಾಶಿಕಾ ಆಗಲಿ, ಸ್ಪಂದನ ಆಗಲಿ, ಇನ್ನು ರಜತ್ ಆಗಲಿ 10ನೇ ಸೀಸನಲ್ಲಿ ಗಾಂಧರ್ವರು ಹಾಗೂ ರಾಕ್ಷಸರನ್ನು ಟಾಸ್ಕ್ ಇರ್ತಲ್ಲ, ಅದೇ ಥರ ಇರಬಹುದು ಇದು ಸಹ. ಇನ್ನು ಗಿಲ್ಲಿ ನಿಂತ್ಕೊಂಡು ನೋಡಿದರೆ ದೆವ್ವ ಹಿಡಿದೋರ್ ಥರ ಅಲ್ಲ, ದೆವ್ವ ಬಿಡಿಸೋರ್ ಥರ ಕಾಣ್ತಾನ, ಅದೇ ಕ್ಯಾರೆಕ್ಟರ್ ಇರಬಹುದು ಗಿಲ್ಲಿದು. ಇನ್ನು ಕಾದು ಎಪಿಸೋಡ್ ನೋಡಬೇಕು. ಇದರ ಪೂರ್ತಿ ಮಾಹಿತಿಯನ್ನು